ನಾಲಿಗೆಯ ಹಿಡಿತವಿಲ್ಲದೆ ಮತ್ತು ಬ್ರೈನು ಮತ್ತು ನಾಲಿಗೆಗೆ ಸರಿಯಾಗಿ ಜೋಡಣೆ ಮಾಡದೆ ಮಾತಾಡುವ ರಾಜಕಾರಣಿಗಳ ಮಗದೊಂದು ಕತೆ. ಕೃಷ್ಣಾ ನದಿ ನೀರು ಪುಕ್ಕಟ್ಟದ, ಕರೆಂಟು ಪುಕ್ಕಟ್ಟದ, ಮತ್ತು ಬಹಳಷ್ಟು ಮುಖ್ಯಮಂತ್ರಿಗಳು ಬೀಜಾನು ಕೊಟ್ರು, ಗೊಬ್ಬರನು ಕೊಟ್ರು. ಇನ್ನ ರೈತರಿಗೆ ಏನಪ್ಪಾ ಅಂತಂದ್ರೆ ಒಂದೇ ಆಸೆ ಇರ್ತದ, ಮಗನ್ ಮ್ಯಾಗ ಬರಗಾಲ ಬೀಳಲಿ ಅಂತ ಹೇಳಿ. ಯಾಕಂದ್ರೆ ಅದು ಸಾಲ ಮನ್ನಾ ಆಗ್ತದ. ಹಂಗ ಬಯಸಬಾರ್ದು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಇದೇನು ಮೊದಲ ಬಾರಿ ಅಲ್ಲ. ಹಾಗೆ ನೋಡಿದ್ರೆ ಬರಗಾಲ ಬರಲೆಂದು ರೈತರು ದಾರಿ ಕಾಯ್ತಾರೆ ಅಂತ ಅವರು ಹೇಳ್ತಾರೆ. ಕೃಷ್ಣಾ ನದಿಯಲ್ಲಿ ಪುಕ್ಕಟೆ ನೀರಿರುತ್ತೆ, ಕರೆಂಟುವೆ ಪುಕ್ಸಟ್ಟೆ ಸಿಕ್ಕತ್ತೆ. ಹಾಗಾಗಿ ರೈತರಿಗೆ ಒಂದು ಆಸೆ ಇರುತ್ತೆ, ಅದು ಏನಪ್ಪ ಅಂದರೆ ಮೇಲ್ಮೇಲೆ ಪದೇ ಪದೇ ಬರಗಾಲ ಬೀಳಲಿ ಅಂತ. ಆದಾಗ ಸಾಲ ಮನ್ನಾ ಆಗತ್ತೆ ಅಂತ ಅವ್ರದ್ದು. ನೀವು ಬೇಡ ಅಂದರೂ ಬರುತ್ತೆ ಬರಗಾಲ, 3-4 ವರ್ಷಕ್ಕೆ ಒಮ್ಮೆನಾದರೂ ಬರುತ್ತೆ. ಬರದ ಹೊತ್ತಲ್ಲಿ ರೈತರು ಪಾಪ ಸಾಲ ಮನ್ನಾ ಆಸೆಯಲ್ಲಿ ಇರ್ತಾರೆ. ಸರ್ಕಾರ ಸಾಲ ಮನ್ನಾ ಏನೋ ಮಾಡಿದೆ ಹಿಂದೆ, ಆದರೆ ಸರ್ಕಾರ ಸಂಕಷ್ಟದಲ್ಲಿದ್ದಾಗ ಅದು ಕಷ್ಟ ಸಾಧ್ಯ ಅಂತ. ಸಂಕಷ್ಟದಲ್ಲಿ ಸರ್ಕಾರವಿದೆಯಾ ಇಲ್ಲ ಅಂತ ಮುಖ್ಯಮಂತ್ರಿಗಳೇ ಹೇಳ್ತಾರೆ. ಹಣಕಾಸಿನಲ್ಲಿ ಯಾವ ಸಮಸ್ಯೆಯೂ ಇಲ್ಲ ಮತ್ತು ಯಾವುದಕ್ಕೆ ಎಷ್ಟು ಬೇಕಾದರೂ ದುಡ್ಡಿದೆ ನಮ್ಮ ಹತ್ರ ಅಂತ ಅವ್ರು ಅಂತಾರೆ. ನೀನು ಯಾವನೇ ನೀನು ನೋಡಿದ್ರೆ ಬರ ಬರಬೇಕು, ಸಾಲ ಮನ್ನಾ ಆಗುತ್ತೆ ಅನ್ನುವಂತ ಯೋಚನೆ. ಅಂದ್ರೆ ರೈತರನ್ನ ಏನಂತ ತಿಳ್ಕೊಂಡಿದ್ರು ಸರ್? ನಾವು ಏನ್ ಮಾಡ್ತೀವಿ ಅದಕ್ಕೆ ಏನಂತ ಅನ್ಕೊಂಡಿದ್ದಾರೋ ನನಗಂತ ಗೊತ್ತಿಲ್ಲ. ನನಗೆ ಈ ಸಾಲವನ್ನು ಮನ್ನಾ ಮಾಡಿಕೊಡುವಂತಹ ಪರಿಪಾಠವನ್ನು ಅಥವಾ ಆ ಅಭ್ಯಾಸವನ್ನು ಮಾಡಿಸಿದ್ದು ಯಾರು? ಇದು ಆಕ್ಚುಲಿ ಚೆನ್ನಾಗಿರೋದು ಸರ್ಕಾರಗಳೇ. ಎಕ್ಸಾಕ್ಟ್ಲಿ, ಎಲ್ಲ ಅದರ ಹಿಂದಿನ ಉದ್ದೇಶ ಏನು? ಆದರೆ ಪ್ರಾಕ್ಟೀಸ್ ಮಾಡಿಸ್ಕೊಟ್ಟವ್ರು ಯಾರು ಇದನ್ನು? ಸರ್ಕಾರಗಳೇ. ಹಿಂದೆ ಕುಮಾರಸ್ವಾಮಿ ಸರ್ಕಾರವೋ ಅಥವಾ ಇನ್ಯಾರ್ದೋ ಸರ್ಕಾರವೋ, BJPಯವರೇ ಇಟ್ಕೊಳ್ಳೋಣ ಬೇಕಾದ್ರೆ, ಕಾಂಗ್ರೆಸ್ದು ಡಿಮಾಂಡ್ ಏನಿರ್ತಿತ್ತು? ರೈತರು ಕಷ್ಟದಲ್ಲಿದ್ದಾರೆ, ಸಾಲ ಮನ್ನಾ ಮಾಡು, ಸಾಲ ಮನ್ನಾ ಮಾಡಿ. ಹೌದು. ಹಾಗಿದ್ರೆ ಇವ್ರ ಕತೆ ಏನೀಗ? ಏನು ಸಾಲ ಮನ್ನಾ ಮಾಡಿ ಅಂತಾನೆ ಬರ್ತಾ ಇರೋದು ಅಷ್ಟೇ. ನೀವು ಓಟಿಗೆ ದುಡ್ಡು ಕೊಡ್ತೀವಿ ಅಂತ ಪ್ರಾಕ್ಟೀಸ್ ಮಾಡಿಸಿದ ಮೇಲೆ ನಿಮ್ಮ ಕ್ಷೇತ್ರದಲ್ಲಿ ಶಿವಾನಂದ ಪಾಟೀಲ್ ಓಟಲ್ಲಿ ಯಾರ ಕ್ಷೇತ್ರದಲ್ಲಿ ದುಡ್ಡು ಕೇಳ್ದಾಗ ಕೊಡಲ್ಲ ಅಂತ ನೀವು ಪ್ರಾಕ್ಟೀಸ್ ಮಾಡಿಸಿದ್ದೆ ನೀವು. ಎಸ್, ಬಟ್ ರೈತ ಸಮುದಾಯಕ್ಕೆ ಇದೊಂದು ಅವಮಾನ ಅಲ್ವಾ ಸರ್, ಈ ರೀತಿ ಹೇಳಿಕೆ ಕೊಡೋ ಮೂಲಕವಾಗಿ ಪದೇ ಪದೇ? ಯಾರಿಗೆ ಅವಮಾನ? ರೈತರಿಗೆ ಸರ್. ಏನಕ್ಕೆ ಅವಮಾನ ಆಗುತ್ತೆ ಅಂದ್ರೆ ಅವ್ರು ದುಡ್ಡಿಗೋಸ್ಕರನೇ ಜೀವನ ನಡೆಸ್ತಾ ಇದಾರೆ ಅನ್ನೋ ರೀತಿಯಲ್ಲಿ. ಅವ್ರು ಏನಾದ್ರು ಹೇಳ್ಕೊಳ್ಳಪ್ಪ, ಅಂತವ್ರ ಬಗ್ಗೆ ನೀವು ಅವಮಾನ ಅಂತ ನೀವೆಲ್ಲ ಮೀಡಿಯಾದಲ್ಲಿ ಕುತ್ಕೊಂಡು ಮಾತಾಡ್ಬಿಟ್ರೆ ಪ್ರಯೋಜನ ಏನು? ನಿನ್ಗಿದು ಬೇಕಿತ ಮಗನೇ, ವಾಪಸ್ಸು ಒಂಟೋಗು ಶಿವನೇ. ಆಮೇಲೆ ಅವಮಾನ ಎಂದು ಪರಿಭಾವಿಸಿದ ಅವರ ಕ್ಷೇತ್ರದ ಜನ ರೈತರೇ, ನೀವು ಮತ ಹಾಕೋದಾದ್ರೆ ಅದನ್ನು ನಾನು ಅವಮಾನ ಅಂತ ಹೇಗೆ ಪರಿಗಣಿಸ್ಲಿ? ಅವನಿಗೆ ಅಪಮಾನ ಆಗಿದೆ ಅಂತ ನೀವು ಡಿಸೈಡ್ ಮಾಡಕ್ ಬರಲ್ವಲ್ಲ. ರೈತ ಸಮುದಾಯ ಡಿಸೈಡ್ ಮಾಡ್ಬೇಕು. ಡೆಫಿನೆಟ್ಲಿ ಡಿಸೈಡ್ ಮಾಡ್ಬೇಕಂಗಾರೆ ಎಲ್ಲಿ ಮಾಡಿದ್ದಾರೆ? ಸದ್ಯಕ್ಕೆ ಮಾಡಿಲ್ಲ, ಬಟ್ ಈ ಹೇಳಿಕೆಗಳು ಆಯಾಯ ಬಲಿಷ್ಠವಾಗಿರೋ ರೈತ ಸಂಘಟನೆಗಳ ಪ್ರತಿಭಟನೆಗೆ ಒಂದಿಷ್ಟು ಜಾಗ, ಮಾಧ್ಯಮಗಳಿಗೆ ಒಂದಿಷ್ಟು, ರಾಜಕೀಯವಾಗಿ ಅದನ್ನು ಅರದು ಹುರಿದು ಮುಖಕ್ಕೆ ಒಂದಷ್ಟು ಜಾಗ. ಬಟ್ ಎಲ್ಲಿದೆ ಬೇರೆ ಕಡೆ? ನಲ್ಲಿ ಡಿಫೇಮ್ ಆಗಿದೆ ಅಂತ ಹೇಳಬೇಕಾದವರು ಆಗಿದೆ ಅಂತ ಅನ್ನಿಸ್ಕೊಂಡಿರೋರು ಯಾರು ಅಲ್ಲ. ಯಾರಿಗಾಗಿದೆ ಅವರೇ ಅರ್ಸ್ಕೋ, ಯಾರು ಅಲ್ಲ. ಹಾಗಾದ್ರೆ ಇಲ್ಲಿ ಅಪಮಾನ ಆಗಿರೋದು ಯಾರಿಗೆ? ರೈತರಿಗೆ. ಅಲ್ ರೈಟ್. ಹಾಗಾದ್ರೆ ನೋಡೋಣ, ಆ ಘನತೆವೆತ್ತ ರೈತ ಒಕ್ಕೂಟ ಅಥವಾ ಅವರ ಹೋರಾಟದ ಶಕ್ತಿ ಅಥವಾ ಅವರ ಸಂಘಟನೆ ಅಥವಾ ಅವರ ಕೆಪಾಸಿಟಿ ಏನಿದೆ ಅಂತ ನೋಡೋಣ. ಹಂಗಾರೆ ನೋಡೋಣ, ಅದೇನು ಮಾಡ್ತೀರಿ ನೋಡೋಣಪ್ಪ.